ಚಿಕ್ಕಮಗಳೂರಿನಲ್ಲಿ ತಡರಾತ್ರಿ ಬಿರುಗಾಳಿ ಸಹಿತ ಸುರಿದ ಭೀಕರ ಮಳೆಗೆ ಇಡೀ ಜಿಲ್ಲಾ ಕೇಂದ್ರ ತತ್ತರಿಸಿ ಹೋಗಿದೆ. ವರುಣನ ಅಬ್ಬರಕ್ಕೆ ನಗರದಾದ್ಯಂತ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದ್ದು, ಸಾರ್ವಜನಿಕರ ಜನಜೀವನ ಸಂಪೂರ್ಣವಾಗಿ ಭಾರೀ ಗಾಳಿಯ ರಭಸಕ್ಕೆ ನಗರದ ಪ್ರಮುಖ ರಸ್ತೆಗಳು ಹಾಗೂ ವಸತಿ ಪ್ರದೇಶಗಳಲ್ಲಿ ಸಾಲು ಸಾಲು ಬೃಹತ್ ಮರಗಳು ಮತ್ತು ವಿದ್ಯುತ್ ಕಂಬಗಳು ನೆಲಸಮವಾಗಿವೆ. ಹೊಸಮನೆ ಸರ್ಕಲ್ ಹಾಗೂ ಕೋಟೆ ಮುಂಭಾಗದಲ್ಲಿ 10 ವಿದ್ಯುತ್ ಕಂಬಗಳು ರಸ್ತೆಗೆ ಉರುಳಿ ಬಿದ್ದರೆ, ಕೋಟೆ ಬಡಾವಣೆಯಲ್ಲಿ ಹಳೆಯದಾದ ದೊಡ್ಡ ಮರಗಳು ಧರೆಗುರುಳಿವೆ. ಗಾಳಿಯ ತೀವ್ರತೆಗೆ ಕೆಲವು ಮನೆಗಳ ಮೇಲ್ಚಾವಣಿಯ ಹಂಚುಗಳು ಹಾರಿ ಹೋಗಿದ್ದು, ಐಬಿ ಮುಂಭಾಗದ ಕಾಂಪೌಂಡ್ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ನಗರದಾದ್ಯಂತ ವ್ಯಾಪಕವಾಗಿ ಮರ ಮತ್ತು ಕಂಬಗಳು ಮುರಿದು ಬಿದ್ದಿರುವ ಕಾರಣ ಚಿಕ್ಕಮಗಳೂರು ನಗರದ ಅರ್ಧಕ್ಕೂ ಹೆಚ್ಚು ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡು ಕತ್ತಲೆ ಆವರಿಸಿದೆ. ಮೆಸ್ಕಾಂ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ರಸ್ತೆಗಳಿಗೆ ಅಡ್ಡಲಾಗಿ ಬಿದ್ದಿರುವ ಮರ ಹಾಗೂ ಕಂಬಗಳನ್ನು ಯುದ್ಧೋಪಾದಿಯಲ್ಲಿ ತೆರವುಗೊಳಿಸಿದರು. ಸ್ಥಳಕ್ಕೆ ಆಗಮಿಸಿದ ಮಾಜಿ ಸಚಿವರು, ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಹಾಗೂ ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜನೂರ ಅವರು ಸ್ಥಳಕ್ಕೆ ಭೇಟಿ ನೀಡಿ ಇಷ್ಟೆಲ್ಲ ಅವ್ಯವಸ್ಥೆಯಾಗಿದ್ದರೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಿದ್ದೆ ಮಾಡುತ್ತಿದ್ದಾರಾ ಎಂದು ಆಕ್ರೋಶಗೊಂಡು ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಗೆ ಹಾಗೂ ವಿದ್ಯುತ್ ಕಂಬದ ಮೇಲೆ ಬಿದ್ದಿರುವ ಮರಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಮೆಸ್ಕಾಂ ಇಲಾಖೆ ಸಿಬ್ಬಂದಿಗಳೊಂದಿಗೆ ಜೊತೆಗೂಡಿ ಸರಿಪಡಿಸಬೇಕು, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈಗ ನೋಡಿ, ಕೆಲಾಮಿಟಿಗಳು ಆಗ್ತದೆ. ಕೆಲಾಮಿಟಿಗಳು ಯಾರು ಹೇಳಿ ಕೇಳಿ ಬರೋದಿಲ್ಲ, ಅದಾಗೋದು ಪ್ರಕೃತಿ ಸಹಜ. ಆದರೆ 2 ಗಂಟೆ ರಾತ್ರಿನಲ್ಲಿ ಆಗಿರ್ತಕ್ಕಂಥ ವಿಚಾರ ಇದು. 2 ಗಂಟೆ ರಾತ್ರಿನಲ್ಲಿ ನೋಡಿ, ಒಂದು ಲೈನಲ್ಲಿ ಕಂಪ್ಲೀಟ್ 10-12 ಲೈಟ್ ಕಂಬ ಒಂದೇ ಸರಿ ಬಿದ್ದೋಗಿದ್ದಾವೆ, ಮರ ಬಿದ್ದಿದೆ. ಅಲ್ಲಿ ಒಂದು ಮನೆಗೆ ಸಿಡ್ಲು ಹೊಡೆದು ಕಂಪ್ಲೀಟ್ ಇಡೀ ರೂಫೇ ಹಾರೋಗಿದೆ. ಇಡೀ ಬೆಡ್ರೂಮ್, ಸದ್ಯ ಆ ಬೆಡ್ರೂಮಲ್ಲಿ ಯಾರೂ ಮಲಗಲಿಲ್ಲ. ಇಡೀ ಹಂಚುಗಳು ಎಲ್ಲ ಒಳಗಡೆ ಉದುರೋದು ನೋಡಿರೋ ಅಂಥ ದೊಡ್ಡ ಮನೆ, ಅಲ್ಲೇ ಸ್ಪಾಟ್ ಡೆತ್ ಆಗಬೇಕು. ಇಲ್ಲಿ ನಮ್ಮ LIC ಆಫೀಸ್ ಈ ಕಡೆ ಎಲ್ಲ ನಾವು ಹಳೆ ಮರಗಳು ಮಲೆನಾಡಿದ್ದು ಬಿದ್ದಿದ್ದಾವೆ. ಇವತ್ತು ಇಷ್ಟೊತ್ತವರೆಗೆ ಬೆಳಿಗ್ಗೆ ನಾನು DFO ಫೋನ್ ಮಾಡ್ತೀನಿ, ಫಾರೆಸ್ಟ್ ಅವ್ರು ಯಾರನ್ನ ಕಳಿಸಿ ಆ ಮರಗಳು ಕ್ಲಿಯರ್ ಮಾಡ್ಬೇಕಂದ್ರೆ DFO ವಿಷಯನೇ ಗೊತ್ತಿಲ್ಲ. ಇಂಥ ಮುಟ್ಟಾಳ ಅಧಿಕಾರಿಗಳು. KEB ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾವು ಈಗ ಹೋಗ್ತೀವಿ ಸರ್, ಒಬ್ಬ KEB ಇಲ್ಲಿ ನೋಡಿ, ಒಬ್ಬ KEB ಅಧಿಕಾರಿ ಇದ್ದಾನೆ. ಫೈರ್ನವ್ರು ಬಂದು ಪಾಪ ಮುನ್ಸಿಪಾಲ್ಟಿಯವರೆಲ್ಲ ಬಂದು ಅವರು ಇಟ್ಕೊಂಡು, ಫೈರ್ನ ಹತ್ರ ಏನು ಎಕ್ವಿಪ್ಮೆಂಟ್ ಇರುತ್ತೆ, ಅವ್ರು ಬೇರೆ ಥರದ ಎಕ್ವಿಪ್ಮೆಂಟ್ ಇರುತ್ತೆ, ಆದರೂ ತಂದು ಆ ಮರ ಕುಯ್ಯೋದೆಲ್ಲ ತಗೊಂಡು ಇಟ್ಕೊಂಡು ಅವರೆಲ್ಲ ಇಮಿಡಿಯೇಟಾಗಿ ರೋಡ್ ಕ್ಲಿಯರ್ ಮಾಡಿದರು. ಇವತ್ತವ್ರಿಗೆ ಫಾರೆಸ್ಟ್ನವ್ರು ಇಷ್ಟೊತ್ತವರೆಗೂ ಯಾರು ಫಾರೆಸ್ಟ್ನವ್ರಿಗೆ ಅವನ ಒಬ್ಬ ಗಾರ್ಡ್ ಬಂದಾನೆ ಇಲ್ಲಿ. ACF ಸತ್ತೋಗ್ಯಾನ, DFO ಸತ್ತೋಗ್ಯಾರ, ಅಧಿಕಾರಿಗಳು ಸತ್ತೋಗಿದ್ದಾರ. ನಿನ್ನೆ ರಾತ್ರಿ ಬಹುಶಃ ಮಧ್ಯರಾತ್ರಿ 1 ಗಂಟೆ ಆಸುಪಾಸಿಗೆ ಭಾರೀ ಬಿರುಗಾಳಿ ಮತ್ತು ಅತಿವೃಷ್ಟಿಯಿಂದಾಗಿ ದೊಡ್ಡ ಪ್ರಮಾಣದ ಸಾರ್ವಜನಿಕ ಆಸ್ತಿ ಹಾನಿಯಾಗಿದೆ. ಖಾಸಗಿ ಆಸ್ತಿ ಹಾನಿಯೂ ಆಗಿದೆ. ನೂರಾರು ಮನೆಗಳ ಹಂಚು, ಸೀಟು ಹಾರಿ ಹೋಗಿರೋದು ಗಮನಕ್ಕೆ ಬಂದಿದೆ. ಅದಲ್ದಲೇ ಚಿಕ್ಕಮಗಳೂರು ನಗರದಲ್ಲೇ ಲೈಟ್ನಿಂಗಿಂದಾಗಿ ಹುಣಸೆಮಕ್ಕಿ ಸುರೇಂದ್ರ ಗೌಡರ ಮನೆ ಜಖಂಗೊಂಡಿದ್ದರೆ ಮಿಂಚಿನಿಂದ, ಸಿಡಿಲು ಮತ್ತು ಮಿಂಚಿನಿಂದ ಇಲ್ಲಿ ನಮ್ಮ ಕೋರ್ಟ್ ಹತ್ರ ಮರ ಬಿದ್ದು ದೊಡ್ಡ ಪ್ರಮಾಣದ ವಿದ್ಯುತ್ ಕಂಬಗಳು ಡ್ಯಾಮೇಜ್ ಆಗಿದ್ದಾವೆ. ಜೂನಿಯರ್ ಕಾಲೇಜ್ ಹತ್ರನೂ ಮರ ಬಿದ್ದು ಡ್ಯಾಮೇಜ್ ಆಗಿದೆ. ಇದನ್ನೆಲ್ಲ ನೋಡಿದಾಗ ದೇವರೇ ಬಹುಶಃ ಉಳಿಸಿದ್ದಾನೆ ಅಂತ ಅನಿಸುತ್ತೆ. ಲೈನ್ ಮೇಲೆ ಬಿದ್ದು ಅನೇಕ ಪ್ರಾಬ್ಲಮ್ ಆಗಿದೆ. ಮೇಜರಾಗಿ ನಮ್ಮ ಚಿಕ್ಕಮಗಳೂರು ಕ್ಲಬ್ ಮುಂಭಾಗ ಕ್ಲಬ್ ಕಾಂಪೌಂಡ್ ಹೊಸಮನೆ ಸರ್ಕಲಲ್ಲಿ ಆ ಕ್ಲಬ್ ಕಾಂಪೌಂಡು ಬೀಳೋದ್ರ ಜೊತೆಗೆ ಸುಮಾರು ಒಂದು 4 ಮರಗಳು ಬಿದ್ದಿದೆ.
ಸುಮಾರು ಒಂದು 8 ಎಲೆಕ್ಟ್ರಿಕಲ್ ಪೋಲು ಸಂಪೂರ್ಣ ನೆಲ ಕಚ್ಚಿ ಬಿದ್ದೋಗಿದೆ. ಜೊತೆಗೆ ಬೇಲೂರು ರಸ್ತೆಯಲ್ಲಿ ಒಂದು 3 ಮರ ಬಿದ್ದಿದೆ, ಅಲ್ಲೂ ಸಹ ಎಲೆಕ್ಟ್ರಿಕಲ್ ಪೋಲ್ ಮೇಲೆ ಬಿದ್ದಿದೆ. ನಮ್ಮ ಎಂಟ್ರೆನ್ಸ್ ಫುಡ್ ಕೋರ್ಟ್ ಮುಂಭಾಗನೇ ಒಂದು ದೊಡ್ಡ ಬೃಹದಾಕಾರದ ಮರ ಬಿದ್ದಿದೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ರಸ್ತೆಯ ಪ್ರಾರಂಭದಲ್ಲೇ ಒಂದು ದೊಡ್ಡ ಮರ ಬಿದ್ದಿದೆ. ಕುರುವಂಗಿ ರಸ್ತೆಯಲ್ಲಿ ಆ ರೋಡಿಗೆ ಅಡ್ಡಲಾಗಿ ನಮ್ಮ CDA ಲೇಔಟ್ ಪಕ್ಕದಲ್ಲೇ ಮೇನ್ ರೋಡಿಗೆ ಒಂದು ಮರ ಬಿದ್ದಿದೆ. ಕುವೆಂಪು ಪಾರ್ಕ್ ಹತ್ರ ಕೋಟೆಯಲ್ಲಿ ಒಂದು ಕಾರ್ ಮೇಲೆ ಮರ ಬಿದ್ದಿದೆ. ನಮ್ಮ DC ಕಚೇರಿ ಮುಂಭಾಗ, SP ಕಚೇರಿ ಮುಂಭಾಗಗಳು ಮರಗಳು ಬಿದ್ದಿದೆ. KM ರಸ್ತೆಯಲ್ಲಿ ನಮ್ಮ ಭೋಜೇಗೌಡ ಸರ್ ನಿವೇಶನದ ಪಕ್ಕದಲ್ಲಿ ಒಂದು ದೊಡ್ಡ ಮರ ಬಿದ್ದಿದೆ. ಹೀಗೆ ಅನೇಕ ಸ್ಥಳಗಳಲ್ಲಿ ಮರಗಳು ಬೀಳೋದ್ರ ಜೊತೆಗೆ ಎಲೆಕ್ಟ್ರಿಕಲ್ ಪೋಲ್ನು ಸಹ ಬೀಳ್ಸ್ಕೊಂಡು ಬಿದ್ದಿದ್ದಾವೆ. ಭಾರೀ ಅನಾಹುತ ಆಗೋಂಥದ್ದನ್ನ ತಪ್ಪಿದೆ ಅಂತಾರೂ ನಾವು ಭಾವಿಸ್ಬೋದು. ಯಾಕೆಂದರೆ ರಾತ್ರಿ 1 ಗಂಟೆ ನಂತರ ಆಗಿರೋದ್ರಿಂದ ಎಲ್ಲ ಜನ ನಿದ್ದೆ ಜಾರಿದ ಸಂದರ್ಭದಲ್ಲಿ ಈ ಮಳೆ ಬಂದಿದೆ. ನಿನ್ನೆ ಬಂದಂಥ ಭಾರಿ ಮಳೆಗೆ ಚಿಕ್ಕಮಗಳೂರು ನಗರದಲ್ಲಿ ವ್ಯಾಪಕವಾಗಿ ಮರಗಳ ಬಿದ್ದಿರೋದ್ರಿಂದ ಎಲೆಕ್ಟ್ರಿಕ್ ಪೋಲ್ಸ್ಗಳು ನೆಲಕ್ಕೆ ಉರುಳಿದ್ದಾವೆ. ನಗರಸಭೆ ಅಧ್ಯಕ್ಷರು ಮತ್ತು ಕಮಿಷನರು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ನಾವೆಲ್ಲ ಕೌನ್ಸಿಲರ್ಗಳು ಬೆಳಗ್ಗೆ 5 ಗಂಟೆಯಿಂದಲೇ ಈ ಒಂದು ಜಾಗಗಳಿಗೆ ವಿಸಿಟ್ ಮಾಡಿ ಏನು ಫಾರೆಸ್ಟ್ ಅಧಿಕಾರಿಗಳೊಂದಿಗೆ KEB ಅಧಿಕಾರಿಗಳೊಂದಿಗೆ ಸಂಪರ್ಕ ಸಾಧಿಸಿ ಅವ್ರಿಗೆ ತುರ್ತಾಗಿ ಈ ಕಾಮಗಾರಿಯನ್ನು ಮಾಡಿ ರೋಡನ್ನು ತೆರವು ಮಾಡಲಿಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಕಮಿಷನರ್ ಅವರು ಮಾತಾಡಿದ್ದಾರೆ. ಹಾಗಾಗಿ ಇವತ್ತು ಸಂಜೆ ಒಳಗೆ ಎಲ್ಲ ಥರದ ಈ ಡಬ್ರೀಸು ಮತ್ತು ಮರಗಳನ್ನ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ.